ಎಲ್ಲ ಪಾನೀಯಕ್ಕಿಂತ ನೈಸರ್ಗಿಕವಾಗಿ ದೊರಕುವಂತಹ ಈ ಎಳ್ನೀರಿನಲ್ಲಿ ಎಷ್ಟೊಂದು ವಿಟಮಿನ್ ಸಿಗುತ್ತೆ ಅಲ್ವಾ. ಎಷ್ಟೊಂದು ಪೇಷಂಟ್ಸ್ಗಳು ಸಹ ಇದನ್ನೇ ಕುಡಿತಾರೆ. ಬನ್ನಿ ಸ್ನೇಹಿತರೆ, ಇದರಿಂದ ಏನೇನು ಮಾಡ್ಬೋದು ಅಂತ ತೋರಿಸ್ತೀನಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಆಮೇಲೆ ಈ ದಿನ ನಾನು ಒಂದು ಹೆಲ್ದಿ ಡ್ರಿಂಕ್ ತೋರಿಸ್ತಾ ಇದ್ದೀನಿ. ನಾವೆಲ್ಲ ಹೊರಗಡೆ ಹೋದಾಗ ಏನು ಮಾಡ್ತೀವಪ್ಪ ಅಂತಂದರೆ ಬಾಟ್ಲದು ಜ್ಯೂಸ್ ತಗೊಂಡು ಕುಡಿತೀವಲ್ವ. ಅದೇ ಈ ಥರ ನನಗೆ ಎಳ್ನೀರಿಂದ ಒಂದು ಹೆಲ್ದಿ ಡ್ರಿಂಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ಕೊಕೊನಟ್ ಮಿಲ್ಕ್ ಶೇಕ್ ಅಂದ್ಕೊಂಡೇಳಿ. ಇದಕ್ಕೆ ಏನು ಖರ್ಚಾಗೋವಂಥದ್ದು ಏನು ಪ್ರಮೇಯ ಇಲ್ಲ. ಮನೆಯಲ್ಲೇ ಇರ್ತಕ್ಕಂತಹ ಐಟಮ್ಸ್ ಹಾಕಿ ನಾನು ಕೊಕೊನಟ್ ಮಿಲ್ಕ್ ಶೇಕನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಈ ಎಳ್ನೀರನ್ನ ಒಡೆದ್ಬಿಡೋಣ. ನನಗೆ ಅವರೆಲ್ಲ ರೆಡಿ ಮಾಡಿಕೊಟ್ಟಿದ್ರು. ನಾವು ಚಾಕದಲ್ಲಿ ಮಾತ್ರ ತೆಗೆದು ಓಪನ್ ಮಾಡಿ ನೀರನ್ನು ಒಂದು ತಮ್ಗೆಗೆ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಚಿಕ್ಕ ತಮ್ಗೆ ಒಳಗೆ ಬರೀ ನೀರು ಇದನ್ನು ತೊಗೊಂಡಿದ್ದೆ. ಗಂಜಿ ಅಂತಾರಲ್ಲ, ಆ ರೀತಿ ಕಾಯಿ ತೊಗೊಂಬಂದಿದ್ದೆ. ಈಗ ಅದನ್ನು ಒಡೆದು ಒಂದು ತಮ್ಗೆ ನೀರು ತೆಗಿತಾ ಇದ್ದೀನಿ. ನೋಡಿ, ಈಗ ಹಸಿಕಾಯಿ ಇಷ್ಟು ಬಂದಿದೆ. ಈಗ ಇದನ್ನು ನಾನು ಒಂದು ಸ್ಪೂನಿಂದ ತೆಗೆದುಬಿಡ್ತೀನಿ. ನೋಡಿ, ಈಗ ಅದು ಕೊಬ್ಬರಿನ ನಾನು ಒಂದು ಸ್ಪೂನಿನ ಸಹಾಯದಿಂದ ಅದನ್ನು ತೆಗೆದು ಜಾರ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಈಗ ನಾನು ಒಂದು ಟೀ ಕಪ್ಪಲ್ಲಿ ಸಕ್ಕರೆ ಹಾಕಿದ್ದೀನಿ. ಹಾಗೆ ನಾವು ಎಳ್ನೀರು ಇತ್ತಲ್ಲ, ಆ ಎಳ್ನೀರು ಉಪಯೋಗಿಸಿ ಮೊದಲು ಒಂದು ಸಲ ನುಣ್ಣಗೆ ರುಬ್ಕೊಂಬಂದ್ಬಿಡ್ತೀನಿ. ನೋಡಿ, ಈಗ ಎಲ್ಲ ರೆಡಿಯಾಗಿದೆ. ಸಕ್ಕರೆ ಆಗಿದೆ, ಎಳ್ನೀರು ಆಗಿದೆ. ಈಗ ಒಂದು ಸಲ ನುಣ್ಣಗೆ ರುಬ್ಕೊಂಬಂದ್ಬಿಡ್ತೀನಿ. ಓಕೆ, ನೋಡಿ, ಈಗ ಈ ಗ್ಲಾಸಿಂದ ಒಂದಲ್ಲ ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿ ಮೆಂಬರ್ಸ್ ಎಷ್ಟು ಜನ ಇರ್ತಾರೋ ಅಷ್ಟು ಜನದ ಮೇಲೆ ಡಿಪೆಂಡ್ ನೀನು. ಆಮೇಲೆ ಏಲಕ್ಕಿ ಮಿಕ್ಸ್ ಮಾಡಿದ್ದೀನಿ ರೀ. ಏಲಕ್ಕಿ ಅದು ವೀಡಿಯೋ ಬರಲಿಲ್ಲ ಅನಿಸುತ್ತೆ, ಕರೆಂಟ್ ಹೋಯ್ತು. ಏಲಕ್ಕಿ ಮಿಕ್ಸ್ ಮಾಡಿದ್ದೀನಿ, ಸಕ್ಕರೆ ಮತ್ತು ಏಲಕ್ಕಿನ ಮಿಕ್ಸ್ ಮಾಡಿದ್ದೀನಿ. ಈಗ ಇದನ್ನು ಒಂದು ಗ್ಲಾಸ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ, ಬನ್ನಿ. ಓಕೆ, ಈಗ ಸರ್ವ್ಗೆ ರೆಡಿಯಾದಂತಹ ಕೋಕೋನಟ್ ಮಿಲ್ಕ್ ಶೇಕು. ನೀವು ಬೇಕಿದ್ರೆ ಇದ್ರ ಜೊತೆಗೆ ಬಾದಾಮಿ, ಗೋಡಂಬಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೋದು. ನಾನು ಟೇಸ್ಟ್ ಬದಲಾವಣೆ ಆದೀತಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಯಾವುದೇ ಒಂದು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾ ಇಲ್ಲ ಇವತ್ತು. ಈ ಬೇಸಿಗೆಗೆ ಒಂದು ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ. ಹಾಗೆ 7:30ಕ್ಕೆ ನನ್ನ ಲೈವ್ ಪ್ರೋಗ್ರಾಮ್ ಇರುತ್ತೆ. ದಯವಿಟ್ಟು ಬಂದು ಅಟೆಂಡ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮೊದಲು ಏನಪ್ಪ ಅಂತಂದರೆ, ಆದಷ್ಟು ಜನ ನೋಡ್ತಾ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ, ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಲೇಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಮಕ್ಕಳಿಗೆ ಒಂದು ಅತ್ಯುತ್ತಮ ಪಾನೀಯ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ.